11ನೇ ತಾರೀಕು ಏಪ್ರಿಲ್ 11ನೇ ತಾರೀಕು ಫ್ರೀ ಕ್ಲಾಸ್ ಇರೋದು. ಹಾಗೆ 20ನೇ ತಾರೀಕಿಂದ ಕ್ಲಾಸಸ್ ಶುರು ಆಗ್ತಾ ಇರೋದು. ಕಾಲಾವಕಾಶ ಕಡಿಮೆ ಇದೆ, ಹಾಗಾಗಿ ಎಷ್ಟು ಬೇಗ ಆಗುತ್ತಾ ಅಷ್ಟು ಬೇಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ಗೆ ಜಾಯ್ನ್ ಆಗಿ. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಧಾರವಾಡಲಿಂದ ಮಾಡ್ತಾ ಇದ್ದೇವ್ರಿ. ನಮ್ಮ ಅಣ್ಣನ ಮದುವೆ ಬಗ್ಗೆ ಕೇಳಬೇಕಿತ್ರಿ. ಮದುವೆ ಬಗ್ಗೆ ಡೇಟ್ ಆಫ್ ಬರ್ತ್ ತಗೊಳ್ಳಿ. ಹೇಳಿ, ಡೇಟ್ ಆಫ್ ಬರ್ತ್ ಬೇಗ. 1982 ರೀ. 14ನೇ ತಾರೀಕು 9ನೇ ತಿಂಗಳ ರೀ. ರಾತ್ರಿ 9:08 14/9/82. ಹಾ ರೀ. ಓಕೆ, ಟೈಮು ಟೈಮ್ 9:08 ರೀ. ಬೆಳಗ್ಗೆನಾ ರಾತ್ರಿ ರೀ. ಓಕೆ, ರಾತ್ರಿ 9:30. ಹುಟ್ಟಿದೂರು ಧಾರವಾಡ ರೀ. ಓಕೆ, ಸರಿ, ಮಾತಾಡಿ. ಗುರೂಜಿ ಇದ್ದಾರೆ. ನಮಸ್ಕಾರ. ಅದ ಮದುವೆ ನಮಸ್ತೆ ಸರ್. 43 ವರ್ಷ ಆಗಿದೆಯಲ್ಲ, ಯಾವ ಹುಡುಗಿನ ತರೋಣ ಈಗ? ಅವ್ರು ಇಲ್ಲಿ ಅಮ್ಮಿನ ಮನೆ ಧಾರವಾಡ ನೇರ ಹಳ್ಳಿ ರೀ ಅದು. ಅಲ್ಲಮ್ಮ, 43 ವರ್ಷ ತಾನೇ? ಹಾ ರೀ, 43 ವರ್ಷ ರೀ. ಮೊದಲನೇ ಮದುವೆನಾ? ಹಾ, ಮೊದಲೇ ಅದ ರೀ. ಯಾಕೆ ಒಪ್ಕೊಂಡಿಲ್ಲ ಮದುವೆಗೆ? ಅಂದ್ರೆ ನಾವು 4 ಮಂದಿ ಅಕ್ಕಂಗ್ಯಾರಿ ಇದ್ದೀವಿ. ನಮ್ದು ಆಗ್ಲಿ ಅಂತ ಅಂದ್ ಕುಂತ್ ಬಿಟ್ರಿ. ಅವ್ ಮಾಡ್ಕೊರ್ಪ ಏನ. ಆಮೇಲೆ ನಾವ್ ಅಕ್ಕ ಅಂದ್ರು ಕೇಳಲಿಲ್ರಿ. ಮತ್ತೆ ಏಜ್ ಆಗ್ಬಿಡ್ತ್ರಿ. ಯಾರಿಗೆ 5ನೇ ಮನೆ ಮದುವೆ ವಿಚಾರದಲ್ಲಿ 5ನೇ ಮನೆ ಹೆಚ್ಚಾಗಿ ಹೋಗುತ್ತೋ ಆ ಕಾಂಬಿನೇಷನಲ್ಲಿ ವಿವಾಹ ಆಗೋದು ಕಷ್ಟ. ಅವರಿಗೆ ಆಧ್ಯಾತ್ಮಿಕ ಚಿಂತನೆ ಅಥವಾ ಮದುವೆ ಆಗದೇ ಇರತಕ್ಕಂಥ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು 5-5-4. ಇವರ ಜಾತಕದಲ್ಲಿ ಅನೇಕ ಗ್ರಹಗಳು ಮದುವೆನ ಆಗಿರೋದ್ರಿಂದ ನೀವು ನೋಡ್ಬೋದು 5-5-5 ಅಂತ ಬಂದರೆ ಮದುವೆ ಇಲ್ಲ. ಸೊ ಇದು ತುಂಬ ಫೋರ್ಸ್ ಮಾಡಬೇಕು, ಆದರೂ ಇವರು ಒಪ್ಪೋದಿಲ್ಲ. ಪ್ರಾಬ್ಲಮ್ ಏನು ಅಂದರೆ ಜಾತಕದಲ್ಲಿ ಆ ಗ್ರಹಗಳು ಒಪ್ಕೋಸೋದಿಲ್ಲ. ಅದಕ್ಕಿಂತ ಮುಂಚೆ ಆ್ಯಕ್ಚುಲಿ ಈಗ ಶುಕ್ರದಶ ಮೊನ್ನೆ ತಾನೇ ಮುಗಿದಿದೆ. 2022ಕ್ಕೆ ಮುಗಿದಿದೆ. 2 ವರ್ಷದ ಕೆಳಗಡೆ ಅಲ್ಲಿವರೆಗೂ ಸ್ಟ್ರಾಂಗ್ ಆಗಿತ್ತು. 2-7 ಕಾಂಬಿನೇಷನ್ನು. ಈಗಂತೂ ಸೂರ್ಯ ಇಲ್ಲವೇ ಇಲ್ಲ. ಸ್ವಲ್ಪ ಕಷ್ಟಮ್ಮ ಇದು ಏನು ತುಂಬ ಕಷ್ಟ. ಇದು ಯಾವ ಜಾತಕದಲ್ಲಿ ಏನು ಬಂದು ಮಾಡೋಕ್ಕಾಗಲ್ಲ. ನೀವುಗಳೇ ಹುಡುಕಿ ಕೂರಿಸಿ ಬಲವಂತವಾಗಿ ತಾಳಿ ಕಟ್ಟಿಸಿದ್ರೆ ಮದುವೆ. ಇಲ್ಲ ಅಂದರೆ ಇವ್ರಿಗೆ ಮದುವೆ ಅನ್ನೋದು ಕಷ್ಟನೇ. ಮದುವೆ ಆದರೂ ಜೊತೆಲೂ ಇರೋದಿಲ್ಲ. ಯಾಕಂದರೆ 5ನೇ ಮನೆ 6ನೇ ಮನೆ ಮದುವೆಗೆ ಪ್ರಾಬ್ಲಮ್ಯಾಟಿಕ್ ಆಗಿರ್ತಕ್ಕಂಥದ್ದೇ. ಲೋ ಸಕ್ಸಸ್. ಏನು ಮಾಡೋಕ್ಕಾಗಲ್ಲ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬಾಗಲಕೋಟೆಯಿಂದ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಮೊಮ್ಮಗನ ಬಗ್ಗೆ ಕೇಳಬೇಕು ಮೇಡಮ್. 19/8. ಓಕೆ. 19. ಹಾಂ, ಇಸ್ವಿ ಹೇಳಿ. ಅದೇ 19ನೇ ಇಸ್ವಿ ಮೇಡಮ್. 2019ನೇ ಇಸ್ವಿ ಮೇಡಮ್. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ 5:30 ಮೇಡಮ್, ಸಾಯಂಕಾಲ, ಹೈದರಾಬಾದ್. ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ಹೈದರಾಬಾದಲ್ಲಿ ಹುಟ್ಟಿರೋದು? ಹೈದರಾಬಾದಲ್ಲಿ ಹುಟ್ಟಿದ್ದಾನೆ ಗುರುಜಿ. ಏನು ಪ್ರಶ್ನೆ? ತೆಲಂಗಾಣ. ಅವ್ನು ಹೆಂಗಿದ್ದಾನಂತ ಕೇಳ್ಬೇಕು ಗುರುಜಿ. ಅವನು ಊಟ ಮಾಡೋದಿಲ್ಲ, ಮತ್ತೆ ಒಂದು ಕಣ್ಣು ಪವರ್ ಇದೆ ಮೇಡಮ್ ಗುರುಜಿ. ಹುಟ್ಟುತ್ತಲೇನ ಒಂದು ಕಣ್ಣು ಚೆನ್ನಾಗಿದೆ, ಒಂದು ಕಣ್ಣು ಪವರ್ ಇದೆ. ಅದು ಸರಿ. ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ನೋಡಬೇಕು ಹೇಗಿದೆ ಅಂತ. ಉತ್ತರ ಭಾದ್ರಪದ ಅಂದರೆ ಶನಿ. ಹುಟ್ಟಿದಾಗ ಶನಿ 12ನೇ ಮನೇಲಿ ಇರ್ತಕ್ಕಂಥದ್ದು ತೋರಿಸಿದಾಗ ಸ್ವಲ್ಪ ನರ್ವಸ್ ಪ್ರಾಬ್ಲಮ್ ತೋರಿಸ್ತಾ ಇದೆ. ನರಗಳ ದೌರ್ಬಲ್ಯ, ಕಣ್ಣಿಗೆ ಹೋಗ್ತಕ್ಕಂಥ ನರಗಳು, ಮತ್ತು 12ನೇ ಮನೆ ತೋರಿಸ್ತಕ್ಕಂಥದ್ದು ಗ್ಲೂಕೋಮಾ ಆಗಿರ್ತಕ್ಕಂಥ ಸಾಧ್ಯತೆ. ಡಾಕ್ಟ್ರು ಯಾವ ಕಾಯಿಲೆ ಅಂತ ಹೇಳಿದ್ದಾರೆ? ಅವನು 7ನೇ ತಿಂಗಳ ಹುಟ್ಟಿದ್ದಾನಲ್ಲ ಗುರುಜಿ. ಒಂದು kgನೂ ಇದ್ದಿಲ್ಲ ಗುರುಜಿ ಅವನು. ಕೆಜಿ ಬೇರೆಮ್ಮ. ಈಗ ಕಣ್ಣಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಕಣ್ಣಿನ ಬಗ್ಗೆ ಮಾತಾಡಿದಾಗ 12ನೇ ಮನೆ ಬಂದಾಗ ಅಲ್ಲಿ ಗ್ಲೂಕೋಮಾ ಅಂತ ಕರಿತೀವಿ, ಅಥವಾ ಆಪ್ಟಿಕ್ ನರ್ವ್ ಪ್ರಾಬ್ಲಮ್, ಆಪ್ಟಿಕ್ ನರ್ವ್ ಎಂಡಿಂಗ್ ಪ್ರಾಬ್ಲಮ್ಮು.